ಸಿಂಪಲ್ಲಾಗಿ ಒಂದು ವ್ಲಾಗ್ ಮಾಡೋ ಬದಲಿ ಇದ್ರೊಳಗೆ ಒಂದು ಸ್ಟೋರಿ ಮೋಡ್ ಆ್ಯಡ್ ಮಾಡಿದ್ರೆ ಹೆಂಗೆ ಅನ್ನಿಸ್ತದೆ? ಟ್ರೈ ಮಾಡೋಣ ಬರ್ರಿ. ನಮಸ್ಕಾರ ಎಲ್ಲರಿಗೂ, ಇನ್ನೊಂದು ಸ್ವಾಗತ ಸುಸ್ವಾಗತ. ಸೊ ಫೈನಲಿ ಇವತ್ತು ನಾನು ವಿಡಿಯೋ ಬಿಡಾಕತ್ತೀನಿ. ಸೊ ಸ್ವಲ್ಪ ದಿನದಿಂದ ಎಕ್ಸಾಮ್ ಮುಗೋಣ, ಸುಮ್ಮ ಹಾಗೆ ವಿಡಿಯೋ ಮಾಡೋದು ನೆನಪಿತ್ತು, ಆದರೆ ಏನು ವಿಡಿಯೋ ಮಾಡಬೇಕು ಅಂತ ಥರ ಬಂದಿದ್ದಿಲ್ಲ. ಸೊ ಈಗ ಒಂದು 4 ದಿನ ಹಿಂದೆ ನಾನು ಟ್ರಿಪ್ಪಿಗೆ ಹೋಗಿದ್ದೆ. ಸೊ ವಿಡಿಯೋ ಮಾಡೋದು ಪ್ಲ್ಯಾನ್ ಇದ್ದಿದ್ದಿಲ್ಲ, ಅಂದ್ರೆ ಪ್ರಾಪರಾಗಿ ವ್ಲಾಗ್ ಮಾಡೋದೇನು ಪ್ಲ್ಯಾನ್ ಇದ್ದಿದ್ದಿಲ್ಲ. ಹಾಗೆ ಒಂದು ಸ್ವಲ್ಪ ಏನ್ರಿ ವ್ಲಾಗ್ ಮಾಡ್ಕೊ ವಿಡಿಯೋ ಮಾಡ್ಕೊಂಡು ಅದನ್ನು ಸ್ವಲ್ಪ ಏನ್ರಿ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಂತೇಳಿ ಈ ಥರ ಮಾಡ್ಕೊಂಡಿದ್ದೆ. ಸೊ ಟ್ರಿಪ್ಪಿಗೆ ಹೋಗಿದ್ದೆ ಬೇರೆ ಸಂಬಂಧ, ಸುಮ್ಮ ಒಂದು ಸ್ವಲ್ಪ ಎಂಜಾಯ್ ಮಾಡೋಕ್ಕದು ಹೋಗಿದ್ದೀವಿ. ಆದರೆ ಅಲ್ಲಿ ಒಂದು ಸ್ವಲ್ಪ ಸೀನ್ರೀಸ್ ಹಂಗಿದ್ದು ಮತ್ತು ಅಲ್ಲಿದ್ದು ಒಂದು ಸ್ವಲ್ಪ ಮೂಮೆಂಟ್ಸ್ ಹಂಗಿದ್ದು ವಿಡಿಯೋ ಮಾಡಬೇಕಾಯ್ತು. ಸೊ ವಿಡಿಯೋ ಮಾಡೋ ಪ್ಲ್ಯಾನ್ ಇದ್ದಿದ್ದಿಲ್ಲ. ಸೊ ಅದಕ್ಕೆ ಇಲ್ಲಿ ಒಂದು ಸ್ವಲ್ಪ ಲ್ಯಾಂಡ್ಸ್ಕೇಪ್ ಅದಾವೆ ವಿಡಿಯೋಸ್, ಒಂದೊಂದು ಏನಂತಾರೆ ಅದಕ್ಕೆ ಪೋರ್ಟ್ರೇಟ್ ಅದಾವೆ. ಪ್ರಾಪರ್ ವ್ಲಾಗ್ ಡಾಕ್ಯುಮೆಂಟ್ರಿ ಆಯ್ತಲ್ಲ, ಸುಮ್ಮನೆ ನನಗೆ ಒಂದು ಸ್ವಲ್ಪ ಇಷ್ಟ ಆಗಿತ್ತು. ಏನೇನು ಇಷ್ಟ ಆಗಿತ್ತು ಅದನ್ನು ತೋರ್ಸಕತ್ತೀನಿ ಅಷ್ಟೇ. ಸೊ ಬರ್ರಿ ಚಾಲು ಮಾಡೋಣ ಅಂತ. ಸೊ ನೋಡ್ರಿ, ಟ್ರಿಪ್ ಅಂದ್ರೆ ನಮ್ಮ ದೋಸ್ತರ ಟ್ರಿಪ್ ಹೆಂಗಿರ್ತದೆ ನಮ್ಗೆ ಗೊತ್ತಿದೆ, ಫ್ರೆಂಡ್ಸ್ ಟ್ರಿಪ್ ಹೆಂಗಿರ್ತದೆ ಗೊತ್ತಿದೆ. ಸೊ ಒಬ್ರೊಬ್ರು ಒಂದು ತಿಂಗಳಿಂದ ಪ್ಲಾನಿಂಗ್ ಮಾಡ್ತಾರೆ, ಬೈ ಹೋಗೋಣ ಅಂತೇಳಿ. ಆದ್ರೆ ಏನ್ರಿ ಒಂದು ರೀಸನ್ ಕೊಟ್ಟು ಬರಂಗಿಲ್ಲ ಅಂತ ಹೇಳ್ಬಿಡ್ತಾರೆ. ಸೊ ಅದು ಬ್ಯಾಡ್ ನಮಗೆ ಅಂತೇಳಿ ನಾವು 3 ಮಂದಿ ಹೋಗಿದ್ದೀವಿ. ಸೊ ಇಲ್ಲಿಂದ ಹೋದ್ವಿ. ಸ್ಟಾರ್ಟಿಂಗ್ ಒಂದು 2-3 ಮಂದಿ ಜಾಸ್ತಿ ಒಂದು ವಾರಕ್ಕಿಂತ ಮೊದಲೇ, ಅಂದರೆ ನಮ್ಮ ಯಾವಾಗ ಎಕ್ಸಾಮ್ ಮುಗೋದಲ್ಲ 12ನೇ ತಾರೀಕು ನಮ್ಮ ಎಕ್ಸಾಮ್ ಮುಗಿದಾವ, ಜೂನ್ 12. ಸೊ ಅಲ್ಲಿಂದನೇ ಚಾಲೂ ಮಾಡಿದ್ರು, ಬೈ ಟ್ರಿಪ್ಪಿಗೆ ಹೋಗೋಣ ಅಂತೇಳಿ. ಅಲ್ಲಿಂದ ಚಾಲು ಮಾಡ್ಕೊಂಡು ಅವರೇ ಪ್ಲ್ಯಾನ್ ಮಾಡಿದ್ದೆಲ್ಲ, ಆದರೆ ಹಿಂದಿನ ದಿನ ಅವರೇ ಬರಲಿಲ್ಲ. ಸೊ ಯಾರು ಬೇಡ ಅಂತೇಳಿ ನಾವು 3 ಮಂದಿ ಹೋದ್ವಿ. ಸೊ ಫಸ್ಟ್ ಇಲ್ಲಿಂದ ಸೋಲಾಪುರಕ್ಕೆ ಹೋದ್ವಿ ಟ್ರೈನಿಂದ. ಸೊ ಆಲ್ಮೋಸ್ಟ್ ನಾವು ಎಲ್ಲ ಕಡೆ ಟ್ರೈನ್ಲೇ ಅಡ್ಡಾಡಿವಿ. ಸೊ ಫಸ್ಟ್ ನಾವು ಸೋಲಾಪುರಕ್ಕೆ ಹೋದ್ವಿ. ಸೋಲಾಪುರದಾಗ ನಾಷ್ಟ ಮಾಡಿದ್ವಿ, ವೇಟಿಂಗ್ ರೂಮ್ದಾಗ ಇರ್ತೈತಲ್ಲ ಅಲ್ಲಿ, ಆ್ಯಂಡ್ ಏನಂತಾರೆ ಅದಕ್ಕೆ AC ವೇಟಿಂಗ್ ಹಾಲ್ ಇರ್ತದಲ್ಲ, ಅಲ್ಲಿ ನಾವು ಹೋದ್ವಿ. ಸೋಲಾಪುರಿಂದ ನಾವು ಪುಣೆಗೆ ಟ್ರೈನ್ ಇತ್ತು, ನಮಗೆ 2:30 ಟ್ರೈನ್ ಇತ್ತು. ಸೊ ಪುಣೆದಾಗ ನಾವು 6:30 ಇಳಿದೀವಿ. ಪುಣೆದಾಗ 6:30 ಹೇಳೋಣ ನಾವು ಅಲ್ಲೇ ಸ್ಟೇಷನ್ದಾಗೆ ಲಾಕರ್ ರೂಮ್ ಇದ್ದು. ಸೊ ಪುಣೆದಾಗ ಹೇಳೋಣ ಅಲ್ಲಿಂದ ನಾವು ಕ್ಯಾಬ್ ಮಾಡಿದ್ದೀವಿ. ಕ್ಯಾಬ್ ಮಾಡ್ಕೊಂಡು ಫಸ್ಟ್ ಹೋಗಿದ್ದೆ ನಾವು ಡಗಡು ಗಣಪತಿಗೆ, ಶ್ರೀಮಂತ ಡಗಡು ಗಣಪತಿ. ಸೊ ಊಟ ಅದು ಮಾಡಿದ್ದೀವಿ, ಸ್ನ್ಯಾಕ್ಸ್ ಅದು ತಿಂದಿದ್ದೀವಿ. ಸೊ ಅಂಥಪ್ಪರೇನು ಹಸುವಾಗಿದ್ದಿಲ್ಲ. ಸೊ ಫಸ್ಟ್ ಹೋಗೋಣ ನಾವು ಡಗಡು ಗಣಪತಿ. ಏನು ಫೀಲಿಂಗ್ ಇತ್ತು ಬೈ ಅದು ಹೇಳ್ತೀನಿ ನಾನು. ಇಡೀ ದಿನ ಟ್ರಾವೆಲಿಂಗ್ನ ಮಾಡಿದ್ದೆ ನಾವು. ಇಡೀ ದಿನ ಟ್ರಾವೆಲಿಂಗ್ ಮಾಡೋಣ, ಫಸ್ಟ್ ಅಲ್ಲಿ ಹೋಗೋಣ, ನಮ್ಗೆ ಏನು ಸುಖ ಸಿಗ್ತಲ್ಲ ಆ ಸುಖ ಒಟ್ಟು ಮರೆಯೋಕ್ಕಾಗಂಗಿಲ್ಲ. ಅದಕ್ಕಪ್ಪ ಗಣಪತಿ ನೋಡೋಣ ಕಣ್ಣು ತಂಪಾಗ್ಬಿಟ್ಟು ಗಣಪತಿ ನೋಡೋಣ. ಸೊ ಅದು ನನಗೆ ಏನಂತಾರೆ ಭಾಳ ಇಷ್ಟ ಆಯ್ತು. ಸೊ ಡಗಡು ಗಣಪತಿ ಆಗೋಣ, ಅಲ್ಲೇ ಹೊರಗೆ ನಿಂತು ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದಿವಿ. ಸ್ವಲ್ಪ ಪಾನಿಪುರಿ, ಬೇಳಪುರಿ, ಸಮೋಸ ಗಿಮೋಸ ತಿಂದಿವಿ. ಸಮೋಸ ಗಿಮೋಸ ತಿನ್ನೋಣ ಮತ್ತೆ ಹೊಳೆ ರೈಲ್ವೆ ಸ್ಟೇಷನ್ ಬಂದ್ವಿ. ನಮ್ಮಿಂದ ಏನಿತ್ತು ಪ್ಲ್ಯಾನ್, ರೈಲ್ವೆ ಸ್ಟೇಷನ್ದಾಗ ಅಲ್ಲಿ ಡಾಮಿಟ್ರಿ ಇರ್ತಲ್ಲ, ಅಲ್ಲಿ ಹೋಗಿ ಮಲ್ಕೊಂಡು ಮುಂಜಾನೆ ಅಲ್ಲಿಂದ ಲೋನಾವಾಲ ಹೋಗೋದಿತ್ತು. ನಮಗೆ ಪುಣೆದಾಗ ಒಂದೇ ನೋಡ್ದಿತ್ತು, ಶನಿವಾರ ವಾರ ನೋಡ್ದಿತ್ತು, ಅದು ಬಂದಿತ್ತು. ಸೊ ಅದನ್ನು ಡಗಡು ಗಣಪತಿ ನೋಡಿ ಭಾಳ ಪ್ಲ್ಯಾನ್ ಇದ್ದಿದ್ದಿಲ್ಲ ಪುಣೆದಾಗ, ಅದೊಂದೇ ನೋಡಿತ್ತು. ನೋಡಿ ಸೀದಾ ರೈಲ್ವೆ ಸ್ಟೇಷನ್ ಬಂದು ಅಲ್ಲಿ ಒಂದಿನ ಹಾಲ್ಟ್ ಇದ್ದ. ಮುಂಜಾನೆ ನಾವು ಲೋನಾವಾಲ ಹೋಗ್ಬೇಕಂತ ಮಾಡಿದ್ವಿ. ಆದ್ರೆ ಅಲ್ಲಿಂದ ಅಲ್ಲೇ ಪ್ಲ್ಯಾನ್ ನಾವು ಚೇಂಜ್ ಮಾಡಿದ್ವಿ. ಟ್ರಿಪ್ದಾಗ ಗೊತ್ತೈತೆ ನಮ್ಮ ಬಾಯ್ಸ್ ಟ್ರಿಪ್ದಾಗ ಒಮ್ಮಿಂದೊಮ್ಮೆ ಪ್ಲ್ಯಾನ್ ಚೇಂಜ್ ಆಗಿಬಿಡ್ತಾವೆ ಹಿಂಗೆ. ಸೊ ನಮ್ದೇನಾಯ್ತು, ಅವತ್ತಿನ ರಾತ್ರಿನೇ ಲೋನಾವಾಲ ಹೋಗೋದು ಪ್ಲ್ಯಾನ್ ಆಗ್ಬಿಡ್ತು. ತಮ್ಮ ಮೋಷನ್ ಸಿಕ್ನೆಸ್ದ ಯಾರಿಗೆ ಪ್ರಾಬ್ಲಮ್ ಇರ್ತೈತಲ್ಲ, ಗಾರ್ಡ್ ಸೆಕ್ಷನ್ ಬಂದ್ರೆ ಅವ್ರದ್ದು ಪರಿಸ್ಥಿತಿನೇ ಇಂಥದ್ದು ಇರ್ತದೆ. ಆ ಒಂದು ವಾಂತ್ಯಾಗಣ ಹೋದ್ವಿ ನಾವು ವ್ಯಾಕ್ಸ್ ಮ್ಯೂಸಿಯಮ್ಗೆ.
ಸೊ ನೀವು ಸಮೀಪಂತ ನೋಡಿದ್ರೆ ಗೊತ್ತಾಕೈತಿ. ಬೈಕ್ ಕೈದು ಎಲ್ಲ ಹಿಂಗೆ ಪದರೋದಿರ್ತಲ್ಲ ಅವೆಲ್ಲ ಹಾಕ್ಯಾರ. ಫೋಟೋದಾಗ ವೀಡಿಯೋದಾಗ ನೋಡಿದ್ರೆ ಗೊತ್ತಾಗಂಗಿಲ್ಲ. ಭಾರಿ ಪೀಕ್ ಡೀಟೇಲಿಂಗ್ ಕೊಟ್ಟಾರ. ಕಬಲಿಡ ಬಾಹುಬಲಿ ಆನ್ ಡ್ಯೂಟಿ ಏನಿ ಯಾ ಕಪಿಲ್ ದೇವ್ ಶಾರುಖ್ ಇದು ಐತಿ ಇದು ಕಪಿಲ್ ಶರ್ಮಾ ಶೋ ಐತಿ ಇದು. ಹಾಂ ಬಾಹುಬಲಿ ಡ್ರೆಸ್ ಹಾಕೊಂಡೆ ಬಂದಾರಲ್ಲ ಪ್ರವಾಸ. ಕಪಿಲ್ ನಾಸಿಕ್ಕಿಗೆ ಹೋಗ್ಬೇಕಿತ್ತು ನಮಗೆ. ಅದಕ್ಕಪ್ಪ ಅಂತಂದ್ರೆ ಹರಿಹರ್ ಫೋರ್ಟಿಗೆ ಹೋಗೋದಿತ್ತು. ಸೊ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ವಿ. ಟ್ರೈನ್ ಟಿಕೆಟ್ ಬುಕ್ ಮಾಡೋಣ ನಾಸಿಕ್ಕಿಂತ CST ಅಂತ ನಾಸಿಕ್ 4 ತಾಸು ಏನೋ ಆಯ್ತು ಅನ್ನಿಸ್ತದೆ. ಸೊ ಟ್ರೈನ್ದಾಗ ಹೋದಿವಿ ಆರಾಮ್ ಸರಿ ಫುಲ್ ನಿದ್ದೆ ಮಾಡ್ಕೋತ ಕೂತು ಆರಾಮ್ ಸರಿ ಹೋದಿವಿ. ರಾತ್ರಿ ನಾವು ನಾಸಿಕ್ದಾಗ ಮುಟ್ಟಿವಿ. ಎಷ್ಟು ಒಂದು 12:30 ಇರ್ಬೋದು. 12:30ಗೆ ನಾವು ನಾಸಿಕ್ಕಿಗೆ ಮುಟ್ಟಿದ್ದೀವಿ. ಸೊ ತ್ರಿಂಬಕೇಶ್ವರ ಹೋದಿವಿ. ಬ್ಯಾಗದೆಲ್ಲ ಇಟ್ಟಿವಿ. VIP ಟಿಕೆಟ್ 200 ರೂಪಾಯಿ ಆಯ್ತು. ನಾರ್ಮಲ್ ಅಂತೂ ಭಾರಿ ದೊಡ್ಡ ಲೈನ್ ಐತೆ. ಭಾರಿ ದೊಡ್ಡ ಲೈನ್ ಅಂದ್ರೆ ಹೇಳ್ತೀನಿ ಕೇಳ್ರಿ. ನಿಮಗೆ ಎಷ್ಟು ತಾಸು ಪಾಳೆ ಇರ್ಬೋದು ಅಂದಾಜು ಯೋಚನೆ ಮಾಡ್ರಿ ನೀವು. 7 ತಾಸು, 7ರಿಂದ 8 ತಾಸು ನಾರ್ಮಲ್ ಪಾಳೆನೂ ಐತಿ, VIP ಪಾಳೆನೂ ಐತಿ. ಯೋಚನೆ ಮಾಡ್ರಿ ನೀವು. 7ರಿಂದ 8 ತಾಸು ನಾಷ್ಟ ಮಾಡಿ ಹೊರಗೆ ಬಂದೀವಿ. ಹೊರಗೆ ಬಂದು ಆಟೋ ಹುಡುಕಬೇಕಿತ್ತು. ಎದಕ್ಕಪ್ಪ ಅಂದ್ರೆ ಅಲ್ಲಿ ತನಕ ಬಸ್ ಹೋಗಂಗಿಲ್ಲ. ಸೊ ತ್ರಿಂಬಕೇಶ್ವರ ತನಕ ಬಸ್ ಹೋಗಂಗಿಲ್ಲ. ಅಲ್ಲಿ ನಾವು ಆಟೋನ ತೊಗೋಬೇಕು. ಸೊ 1000 ರೂಪಾಯಿ ಕೊಟ್ಟಿವಿ. 1000 ರೂಪಾಯಿ ಕೊಟ್ಟು ನಾವು ಆಟೋದವರು ಏನು ಮಾಡ್ತಾರೆ, ನಿಮಗೆ ಹರಿಹರ್ ಫೋರ್ಟ್ ತನಕ ಕರ್ಕೊಂಡು ಹೋಗ್ತಾರೆ. ಹರಿಹರ್ ಫೋರ್ಟ್ ತನಕ ಕರ್ಕೊಂಡು ಹೋಗಿ ಹೊಳ್ಳಿ ನಿಮಗೆ ಹರಿಹರ ಏನತ್ತದಕ್ಕೆ ತ್ರಿಂಬಕೇಶ್ವರ ಬಸ್ ಸ್ಟಾಪಿಗೆ ಬಿಡ್ತಾರೆ. ಸೊ 1000 ರೂಪಾಯಿ ತೊಗೋತಾರೆ. 3 ತಾಸು ಅಲ್ಲೇ ನಿಂದಿರ್ತಾರೆ ಅವ್ರು ಟ್ರೆಕ್ಕಿಂಗ್ ಮಾಡಿ ಬರೋ ಮಟ್ಟ. ಹರಿಹರ್ ಫೋರ್ಟ್ ಮುಟ್ಟಿದ್ವಿ. 30 ರೂಪಾಯಿ ಟಿಕೆಟ್ ಐತಿ ಹರಿಹರ್ ಫೋರ್ಟಿಗೆ. ಸೊ ಅಲ್ಲಿ ತಗೊಂಡು ನಾವು ಹರಿಹರ್ ಫೋರ್ಟ್ ಟ್ರೆಕ್ಕಿಂಗ್ ಚಾಲು ಮಾಡಿದ್ದೀವಿ. ನಾನು ಅನ್ಕೊಂಡಿದ್ದೆ ಸೀದಾ ಹರಿಹರ್ ಫೋರ್ಟಿಗೆ ಎತ್ತೋದು, ಅದು ಏನು ಸ್ಟೆಪ್ಸ್ ಐತಲ್ಲ ಅದು ಹತ್ತಬೇಕಂತ ನಾವು ಮಾಡಿದ್ದೀವಿ. ಆದ್ರೆ ಆಮೇಲೆ ಗೊತ್ತಾಯ್ತು ನಮಗೆ ತಳಗ ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ತನಕ ಟ್ರೆಕ್ಕಿಂಗ್ ಮಾಡಬೇಕು. ಫಸ್ಟ್ ಟ್ರೆಕ್ಕಿಂಗ್ ಮಾಡಿ ಆಮೇಲೆ ಕಿಲ್ಲ ಹತ್ತಬೇಕಂತೇಳಿ. ಸೊ ಟ್ರೆಕ್ಕಿಂಗ್ ಮಾಡಿದ್ದೀವಿ. ಭಾಳ ಕೆಟ್ಟ ಮಜಾ ಬತ್ತು. ಈಗ ಕೈಕಾಲು ಮಾತಾಡತ್ತಾವೆ. ಯಾವಾಗ ನಾನು ರೆಕಾರ್ಡ್ ಮಾಡತ್ತಿಲ್ಲ ಇಲ್ಲಿ ಕಾಲು ಕೈಯ ಭಾಳ ಕೆಟ್ಟ ಹಿಡ್ದಾವು. ಸೊ ಮಾತಾಡತ್ತಾವೆ. ಆದ್ರೆ ಅದೊಂದು ಏನೋ ಒಂದು ಬೇರೆನೇ ಎಕ್ಸ್ಪೀರಿಯೆನ್ಸ್. ಹೋಗಿದ್ದೆ ಅದ್ರ ಸಂಬಂಧ. ಅಲ್ಲಿ ಹೋಗಿ ತ್ರಾಸು ತೊಡಕಂದ್ರೆ ಹೋಗಿ ವೇಸ್ಟ್. ಸೊ ನಡೀತದೆ. ಟ್ರೆಕ್ಕಿಂಗ್ ಮಾಡಿದ್ವಿ. ಭಾರಿ ಏನಿಲ್ಲ ಅಂದ್ರೆ ಇಲ್ಲಿ ತನಕ ಕಲ್ಲು ಅದಾವು. ಹಿಂಗೆ ಹತ್ತೋದು ನನಗೆ ಭಾಳ ಮಜಾ ಬಂತು. ಹೆಂಗೆ ಹೋಗೋದು? ಈ ಟ್ರೆಕ್ ನೋಡೋಕ್ಕೂ ಈಸಿ ಐತಿ, ಹತ್ತಕ್ಕೂ ಈಸಿ ಐತಿ. ಆದ್ರೆ ಹತ್ತು ಮುಂದೆ ಏನು ಹರಿತೈತಲ್ಲ ಹೇಳ್ತೀನಿ, ಕೈ ಕಾಲ ಬಾಕೆಟ್ ಮಾತಾಡ್ತಾವೆ. ಬಾಕೆಟ್ ದೊಡ್ಡ ಪ್ರಿಪೇರಾಗಿ ಹೋಗ್ಬೇಕು. ಪ್ರಿಪ್ರೇಷನ್ ಫುಲ್ ಇರ್ಬೇಕು. ಮತ್ತು ಆರಾಮ್ಸರಿ ಹೋಗ್ಬೇಕು, ಆರಾಮ್ಸರಿ ಬರ್ಬೇಕು. ಗಡ್ಬಡ್ ಮಾಡಬಾರ್ದು.
ಬಾ ಮ್ಯಾಗ ಬಂದಿತ್ತಮ್ಮ ನಾವು ಬರ್ತೀನಿ ದೋಸ್ತ್ ಬರ್ತೀನಿ ಇದ್ರಕ ಮ್ಯಾಗ ಬರ್ತೀನಿ ಆಡಾಡಿಲ್ಲ ಈಗ ಆಡ್ತಾನ ಆಕೆ ಆಡೋಗಿ ಹೇಳ ತಿರುಗಿ ಹೇ ಗೋಲ್ ಮೆಸ್ಸಿ ಗಣ ಮೆಸ್ಸಿ ಗಣ ಮೆಸ್ಸಿ ಮೇಸಿ 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 ಇಲ್ಲಿಂದನೇ ಇಲ್ಲೇ ಬಂದೀನಿ ಹಿಂದೆ ನೋಡಿದ್ರು ಮ್ಯಾಗನ್ನ ಹೋದ ಇಲ್ಲೇ ಬಂದಿರ್ತಾವ ಆಗೋದು ನನಗೇನು ಮೊದಲಿಗೆ ಅವನ ಹೈಟ್ ನೋಡಿದ್ರೆ ಹೈಟ್ ನಿಂತ ಅಂಜಿಕೆ ಬರ್ತದೆ ಎಲ್ಲದು ಅಂಜಿಕೆನೇ ಐತಿ ಆಗೋದಾದ ಕರೆ ಹೋಗಿ ಬರ್ತೈತಿ ಅಪ್ಪ ತಳಿನ ಮ್ಯಾಗ ಬಂದಿರೋದು ದೊಡ್ಡದು ಇಲ್ಲಿ ಕೆಲ ಹತ್ತಿರ ಟ್ರೆಕ್ಕಿಂಗ್ ಮಾಡಿ ಅಷ್ಟೇ ಕೂದಲ ನಾವು ಇಷ್ಟು ಅಂಜಿಕೆ ಬರಾಕತ್ತಿತ್ತಪ್ಪ ಅಂತಂದ್ರೂ ಹತ್ತಿ ನಾನು ಡೋರ್ ತನಕ ಹೋದೆ ಅದು ಮ್ಯಾಗೇನು ಬಾಕ್ಲ ಐತಲ್ಲ ಅಲ್ಲಿ ತನಕ ಹೋದೆ ಅದರಲ್ಲಿ ಫೋಟೋ ಹೊಡ್ಕೊಳ್ಳಿಲ್ಲ ವೀಡಿಯೋ ಹೊಡ್ಕೊಳ್ಳಿಲ್ಲ ಛತ್ರಪತಿ ಶಿವಾಜಿ ಮಹಾರಾಜ್ ಜೈ 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 ಅನ್ಕೊತ ಹತ್ತಿದ್ವಿ ಇಳಿದ್ವಿ ಹಂಗೆ ಕೋಳಿ ಪುಚ್ಚ ಸೊ ಎಸ್ ಎಷ್ಟೈತೆ ಇವತ್ತಿನ ವ್ಲಾಗ್ ಈಗ ಸೊ ಭಾಳಷ್ಟು ನಾವು ತೋರ್ಸೋಕ್ಕಾಗಲ್ಲ ಅದಕ್ಕಪ್ಪ ಅದು ಭಾಳಷ್ಟು ರೆಕಾರ್ಡ್ ಮಾಡಿದ್ದಿಲ್ಲ ಎಷ್ಟು ರೆಕಾರ್ಡ್ ಮಾಡಿ ಅಷ್ಟೇ ಒಂದು ಸ್ವಲ್ಪ ಸ್ಟೋರಿ ಮಾಡಿ ಗಿಡಿ ಮಾಡಿ ಏನ್ರಿ ಹಾಕಿ ಮಾಡೀನಿ ಸೊ ಎಸ್ ಫೈನಲಿ ಟ್ರಿಪ್ ಮುಗೀತು ಭಾರಿ ಚಲೋ ಟ್ರಿಪ್ ಇತ್ತು ಒಂದು ಏನಪ್ಪ ಅಂತಂದ್ರೆ ಮಳೆ ನಮ್ಗೆ ಕೈ ಕೊಡ್ತು ನಾವು ಹೋಗಾದ್ಮೇಲೆ ಮಳೆ ಬರೋದು ನಾವು ಹೋಗಿತ್ತ ಮೊದಲು ಮಳೆ ಬರೋದು ಹಂಗೆ ಆಗತ್ತಿತ್ತು ನಾವು ಹೋಗಿದ್ದೇನೆ ಮಳೆ ಬರಲಿಲ್ಲ ಸನ್ನೆ ಏನಂತಾರೆ ಅದಕ್ಕೆ ಒಂದು ಸ್ವಲ್ಪ ಮಾಡಿ ಟೈಪ್ ಇತ್ತು ಆದರೆ ಅಂಥ ಮಳೆ ಹೇಳ್ಕೊಳ್ಳೋ ಹಂಗೇನು ಬಂದಿಲ್ಲ ನಾವು ಹೋಗೋಣ ಬಂದಿತ್ತು ನಾವು ಹೋಗಿತ್ತ ಮೊದಲು ಒಂದು ಸ್ವಲ್ಪ ಬಂದಿತ್ತು ಹೊರಬಿಡ್ರಿ ಆಗೈತಿ ಟ್ರಿಪ್ ಆಗೈತಿ ಭಾರಿ ಚಲೋ ಟ್ರಿಪ್ ಆಗೈತಿ ಮೆಮೊರೇಬಲ್ ಟ್ರಿಪ್ ಆಗೈತಿ ಸೊ ಎಸ್ ಸಿಗೋಣ ಮುಂದೆ ನೋಡಿದಾಗ ನಿಮ್ಮ ಮುಂದೆ ರೆಗ್ಯುಲರ್ ವಿಡಿಯೋಸ್ ಹಾಕ್ಬೇಕಂತ ಮಾಡೀನಿ ನೋಡೋಣ ಏನು ಹಾಕೋದು ಟಾಟಾ ಬಾಯ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ